ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ಸೊ ಇವತ್ತಿನ ವಿಡಿಯೋ ಬಂದು ಒಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಸ್ಪೀಶೀಸ್ ಬಗ್ಗೆ ಆಯ್ತಾ. ಸೊ ಅದರ ಹೆಸರು ಬಂದ್ಬಿಟ್ಟು ಐಸೋಪಾಡ್ಸ್ ಅಂತ. ಸೊ ಇವತ್ತಿನ ವಿಡಿಯೋದಲ್ಲಿ ಇದಕ್ಕೆ ಒಂದು ಟೆರೇರಿಯಂ ಸೆಟ್ ಮಾಡೋದು ಹೇಗೆ ಅಂತ ಸೊ ಡೀಟೇಲಾಗಿ ನೋಡ್ತಾ ಹೋಗೋಣ. ಸೊ ಈ ಐಸೋಪಾಡ್ಸ್ ಅಂದರೆ ಏನು, ಇದರ ಬೆನಿಫಿಟ್ಸ್ ಏನು, ಇದಕ್ಕೆ ಬೇಕಾಗಿರುವಂಥ ಟೆರೇರಿಯಂ ಹೇಗೆ ಮಾಡೋದು, ಸೊ ಅವೆಲ್ಲ ಇವತ್ತಿನ ವಿಡಿಯೋದಲ್ಲಿ ಡೀಟೇಲಾಗಿ ನೋಡ್ತಾ ಹೋಗೋಣ. ಅಂಡ್ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಒಂದು ಇಂಟ್ರೆಸ್ಟಿಂಗ್ ಆಗಿರೋಂಥ ಅಪ್ಡೇಟ್ ಇದೆ ಇವತ್ತಿನ ವಿಡಿಯೋದಲ್ಲಿ. ಸೊ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಆಯ್ತಾ. ಅಂಡ್ ಸೊ ನೀವು ನಿಮ್ಮ ಹಿಂಗಡೆ ನೋಡ್ಬೋದು. ಸೊ ಇದೇ ನನ್ನ ಅಕ್ವೇರಿಯಂ ರ್ಯಾಕ್ ಆಯ್ತಾ. ಸೊ ಇದು ಆಲ್ಮೋಸ್ಟ್ ಒಂದು 3 ಸ್ಟೇಜ್ ಇರುವಂಥ ಒಂದು ಅಕ್ವೇರಿಯಂ ರ್ಯಾಕ್. ಅಂಡ್ ಇದರಲ್ಲಿ ನೀವು ನೋಡ್ಬೋದು ಆಲ್ರೆಡಿ ಹಿಂಗಡೆ ಇರುವಂಥ ಟ್ಯಾಂಕ್ಸ್ ಎಲ್ಲ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ನೀವು ನೋಡ್ಬೋದು. ಸೊ ಇದು ನಾನು ತುಂಬ ಲಾಂಗ್ ಬ್ಯಾಕ್ ಮಾಡಿದ್ದಂಥ ಇದೊಂದು ಚಿಚ್ಲೆಟ್ ಟ್ಯಾಂಕ್ ಆಯ್ತಾ. ಸೊ ಇದು ಬಂದ್ಬಿಟ್ಟು ಡೆಮೆಸೋನಿ ಚಿಕ್ಲೆಟ್ ಟ್ಯಾಂಕು. ನೀವು ನೋಡ್ಬೋದು ಆಲ್ಮೋಸ್ಟ್ ಇದರಲ್ಲಿ ಒಂದು 50 kg ರಾಕ್, ಸಿರಿಯೋ ರಾಕ್ ಯೂಸ್ ಮಾಡಿದ್ದೀನಿ ಆಯ್ತಾ. ಸೊ ನೋಡಿ, ರಾಕ್ ಎಲ್ಲ ಈ ಲೈಟ್ ಅದ್ರ ಮೇಲೆ ಬಿದ್ದು ಒಂದು ಪರ್ಪಲ್ ಕಲರ್ ಬಂದು ಎಷ್ಟು ಚೆನ್ನಾಗಿದೆ ಅಂತ. ಸೊ ಇದರಲ್ಲಿ ಆಲ್ಮೋಸ್ಟ್ ಒಂದು 15 to 20 ಫಿಶಸ್ ಇದೆ, ಎಲ್ಲ ಹೈಡ್ ಆಗಿದೆ. ನೋಡ್ಬೋದು ರಾಕ್ ಮಧ್ಯದಲ್ಲೆಲ್ಲ ಅಲ್ಲೆಲ್ಲ ಹೈಡ್ ಆಗಿರುತ್ತೆ. ಸೊ ನೀವು ರಾಕ್ ಕಲರ್ ನೋಡಿ, ಈ ವಾಟರ್ ಕಂಡೀಷನ್ಗೆ ಮತ್ತು ಈ ಲೈಟ್ ರಿಯಾಕ್ಷನ್ಗೆ ಪರ್ಪಲ್ ಕಲರ್ ಆಗಿಬಿಟ್ಟಿದೆ ರಾಕ್ ಫುಲ್ಲು. ಆ್ಯಂಡ್ ಸುಮಾರು ಫಿಶಸ್ ಇದೆ ಇದರಲ್ಲಿ, ಅಲ್ಲಲ್ಲೇ ಹೈಡ್ ಆಗಿದೆ. ಮೇ ಬಿ ಮಾರ್ನಿಂಗ್ ಟೈಮ್ ಆದರೆ ಬರುತ್ತೆ. ಸೊ ನಾನು ವಿಡಿಯೋ ರೆಕಾರ್ಡ್ ಮಾಡ್ತಾ ಇರೋದು ಇವಾಗ ಮೋಸ್ಟ್ ನೈಟ್ ಟೈಮು. ಇವೆಲ್ಲ ಅವರವರ ಒಂದು ಟೆರಿಟರಿಯಲ್ಲಿ ಹೈಡ್ ಆಗಿಬಿಟ್ಟಿರ್ತಾರೆ. ಆ್ಯಂಡ್ ಸೊ ನೆಕ್ಸ್ಟ್ ಟ್ಯಾಂಕ್ ಬಂದ್ಬಿಟ್ಟು ಇದು ಒಂದು ಸಿಲಿಂಡರ್ ಟ್ಯಾಂಕ್. ಇದರಲ್ಲಿ ಬಂದ್ಬಿಟ್ಟು ಬ್ಲೂ ರಾಮಿಸ್ ಫಿಶ್ ಟ್ಯಾಂಕ್ ಸೆಟ್ ಮಾಡಿದೆ. ಸೊ ಇದ್ರದ್ದು ಆಲ್ರೆಡಿ ನಮ್ಮ ಚಾನಲಲ್ಲಿ ವಿಡಿಯೋ ಇದೆ. ಸೊ ನೋಡದೇ ಇರೋರು ಇದ್ದರೆ ನೋಡ್ಕೊಂಬನ್ನಿ. ನೋಡ್ಬೋದು ಆಲ್ಮೋಸ್ಟ್ ಪ್ಲ್ಯಾಂಟ್ಸ್ ಎಲ್ಲ ಗ್ರೋ ಆಗಿ ಒಂದು ಮೆಚ್ಯೂರ್ಡ್ ಟ್ಯಾಂಕ್ ಆಗಿ ಇದೆ. ನೋಡಿ, ಫಿಶಸ್ ಎಲ್ಲ ತುಂಬ ಹೆಲ್ದಿಯಾಗಿದೆ, ಪ್ಲ್ಯಾಂಟ್ಸ್ ಎಲ್ಲ ತುಂಬ ಚೆನ್ನಾಗಿ ಗ್ರೋ ಆಗಿದೆ. ಸೊ ಇದರಲ್ಲಿ ಬಂದ್ಬಿಟ್ಟು ಬ್ಲೂ ರಾಮಿಸು ಮತ್ತು ಪ್ಲಾಟಿಸ್ ಫಿಶ್, ಬ್ಲ್ಯಾಕ್ ಪ್ಯಾಟಿ ಫಿಶ್ ಯೂಸ್ ಮಾಡಿದ್ದೀನಿ. ಸೊ ಫಿಶಸ್ ಎಲ್ಲ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಗ್ಲೋ ಆಗ್ತಿದೆ ಅಂತ. ಆ್ಯಂಡ್ ಇದೇ ನೆಕ್ಸ್ಟ್ ಟ್ಯಾಂಕ್ ಆಯ್ತಾ. ಸೊ ಇದು ಬಂದ್ಬಿಟ್ಟು ಒಂದು ಬಿಗಿನರ್ಸ್ ಪ್ಲಾಂಟೆಡ್ ಟ್ಯಾಂಕ್. ಸೊ ಇದು ಆಲ್ರೆಡಿ ಲಾಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಸೊ ಇದನ್ನು ನೋಡ್ತಿರೋದ್ರೆ ನೋಡ್ಕೊಂಬನ್ನಿ. ಇದು ನೋಡಿ ಆಲ್ಮೋಸ್ಟ್ ಒಂದು 15 days ಆಯಿತು ಈ ಟ್ಯಾಂಕ್ ಸೆಟ್ ಮಾಡಿ. ಪ್ಲ್ಯಾಂಟ್ಸ್ ಎಲ್ಲ ಎಷ್ಟು ಹೆವಿಯಾಗಿ ಗ್ರೋ ಆಗ್ತಿದೆ ಅಂತ ನೋಡಿ. ಸೊ ನೋಡ್ಬೋದು ಟಾಪಲ್ಲಿ ಇದು ಬಂದ್ಬಿಟ್ಟು ರೆಡ್ ರೂಟ್ ಫ್ಲೋಟಿಂಗ್ ಪ್ಲ್ಯಾಂಟ್. ಆ್ಯಂಡ್ ಫಿಶಸ್ ಎಲ್ಲ ನೋಡಿ ಎಷ್ಟು ವೈಬ್ರೆಂಟ್ ಕಲರ್ ಆಗಿದೆ, ಫುಲ್ ರೆಡ್ ಕಲರ್ ಆಗಿದೆ. ಆ್ಯಂಡ್ ಇಲ್ಲಿ ನೋಡ್ಬೋದು CO2 ರನ್ ಆಗ್ತಿದೆ. ಸೊ ಇದು ಒಂದು DIY CO2 ಮಾಡೋದು ಹೇಗೆ ಅಂತ ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಸೊ ನೋಡ್ತಾ ಇರೋದ್ರೆ ನೋಡ್ಕೊಂಡು, ಇದು ಆಲ್ಮೋಸ್ಟ್ ಒಂದು 20-25 ಡೇಸಿಂದ ರನ್ ಆಗ್ತಿದೆ. ಚೆನ್ನಾಗಿ ಆಲ್ಮೋಸ್ಟ್ ಪ್ಲ್ಯಾಂಟ್ಸು ಗ್ರೋ ಆಗ್ತಿದೆ, ಪ್ಲ್ಯಾಂಟ್ಸು ಕಲರ್ಫುಲ್ ಆಗಿದೆ. ನೀವು ರೊಟ್ಟೆಲ್ಲ ನೋಡ್ಬೋದು. ಸೊ ಫುಲ್ ರೆಡ್ ಕಲರ್ ಆಗಿ ಕಾಣ್ತಿದೆ. ಆ್ಯಂಡ್ ಸೊ ಇದೇ ನೋಡಿ, ಹಿಂಗಡೆ ಎರಡು ಬಾಟಲ್ ಕಾಣ್ತಿದೆ. ಸೊ ಅದೇ DIY CO2, ಸಿಟ್ರಿಕ್ ಆ್ಯಸಿಡ್ ಮತ್ತು ಬೇಕಿಂಗ್ ಸೋಡಾ ಯೂಸ್ ಮಾಡಿ DIY CO2 ಮಾಡೋದು ಹೇಗೆ ಅಂತ ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಸೊ ಅದನ್ನು ನೋಡದೇ ಇದ್ದರೆ ನೋಡ್ಕೊಂಡು ಬನ್ನಿ. ಆ್ಯಂಡ್ ಸೊ ನಾನೊಂದು ಇಂಟ್ರೆಸ್ಟಿಂಗ್ ಆಗಿರೋಂಥ ಅಪ್ಡೇಟ್ ಇದೆ ಅಂತ ಹೇಳಿದ್ನಲ್ಲ ಈ ವಿಡಿಯೋದಲ್ಲಿ. ಸೊ ಅದನ್ನೇ ತೋರಿಸ್ತೀನಿ ನೋಡಿ. ಸೊ ಇದೇ ನನ್ನ ಅಪ್ಕಮಿಂಗ್ ಟ್ಯಾಂಕ್ ಆಯ್ತಾ. ಸೊ ಯೂಶ್ವಲಿ ನಾನು ಯಾವುದೇ ಫಿಶಸ್ ಅಂದರೆ ಅಕ್ವೇರಿಯಂ ಶಾಪಿಂದ ಫಿಶಸ್ ತೊಗೊಂಬಂದರೆ ಅದನ್ನು ಅಟ್ಲೀಸ್ಟ್ ಒಂದು 10 to 15 days ಅದನ್ನು ಕ್ವಾರಂಟೈನಲ್ಲಿ ಇಟ್ಟಿರ್ತೀನಿ. ಸೊ ಆ್ಯಕ್ಚುಲಿ ಫಿಶಸ್ ಅಷ್ಟೊಂದು ಹೆಲ್ದಿಯಾಗಿರಲ್ಲ ಅಕ್ವೇರಿಯಂ ಶಾಪಲ್ಲಿ. ಸೊ ನಾನು ತೊಗೊಂಡು ಒಳ್ಳೆ ಅದಕ್ಕೆ ಬೇಕಾಗಿರೋಂಥ ಫುಡ್ ಕೊಟ್ಟು ಚೆನ್ನಾಗಿ ಅದು ವೈಬ್ರೆಂಟ್ ಕಲರ್ ಬಂದಮೇಲೆ ಸೊ ಹಾಗೆ ತಂದಿದ್ದು ಫಿಶ್ ಇದು ಬಂದ್ಬಿಟ್ಟು ಪೋಲಾರ್ ಪ್ಯಾರೆಟ್ ಫಿಶ್. ಆ್ಯಕ್ಚುಲಿ ಒಂದು 2 pairs ತಂದಿದ್ದೆ. ತಂದು 1 weekಲ್ಲೇ ಬ್ರೀಡ್ ಆಗಿ ಮೊಟ್ಟೆ ಇಟ್ಟು ಮರಿ ಹಾಕ್ಬಿಟ್ಟಿದೆ. ಸೊ ನಿಮಗೆ ತೋರಿಸ್ತೀನಿ ನೋಡಿ, ಕಾಣುತ್ತಾ ಎಲ್ಲ ಗೊತ್ತಿಲ್ಲ. ಸೊ ಕೇವ್ ಒಳಗಡೆ ಇದೆ. ಸೊ ನೋಡಿ, ಇದೇ ಪೇರೆಂಟ್. ಸೊ ಅದ್ರ ಒಳಗಡೆ ಆಲ್ಮೋಸ್ಟ್ ನನಗೆ ಗೊತ್ತಿರೋಂಗೆ ಆಲ್ಮೋಸ್ಟ್ ಒಂದು ಹಂಡ್ರೆಡ್ಸ್ ಆಫ್ ಬೇಬಿ ಫಿಶಸ್ ಇದೆ. ಸೊ ತೋರಿಸ್ತೀನಿ ನೋಡಿ, ಕಾಣ್ತಾ ಇದ್ದೀರಾ ಕಾರ್ನರಲ್ಲಿ. ಸೊ ಅದೇ ಮರಿಗಳು ಆಯ್ತರ ಆಲ್ಮೋಸ್ಟ್ ಒಂದು
ನನಗೆ ಗೊತ್ತಿರೋಂಗೆ ಮೋರ್ ದೆನ್ 200-300 ಬೇಬೀಸ್ ಇರ್ಬೋದು ಅದರಲ್ಲಿ. ಸೊ ಅದರ ಪೇರೆಂಟ್ಸ್ ನೋಡಿ ಎಷ್ಟು ಕೇರ್ ಮಾಡ್ತಿದೆ ಮರಿಗಳನ್ನ. ಸೊ ಅವೆಲ್ಲ ಆಲ್ಮೋಸ್ಟ್ ಒಂದು ಕಾರ್ನರ್ಗೆ ತೊಗೊಂಡೋಗಿ ಅದಕ್ಕೆ ಬೇಕಾಗಿದ್ದು ಫುಡ್ಡು ಎಲ್ಲ ತೊಗೊಂಡ್ಬಂದು ಅದು ಹೊರಗಡೆ ಕೊಡ್ತಾಯಿದೆ, ಅದಕ್ಕೆ ಫೀಡ್ ಮಾಡ್ತಾಯಿದೆ. ಸೊ ಇದೇ ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳಿದ್ದು ಇಂಟ್ರೆಸ್ಟಿಂಗ್ ಆಗಿರೋಂಥ ಒಂದು ಅಪ್ಡೇಟ್ ಇದೆ ಅಂತ. ಸೊ ಇದೇ ಅಪ್ಡೇಟು. ಸೊ ಇದು ನನ್ನ ಅಪ್ಕಮಿಂಗ್ ವಿಡಿಯೋದಲ್ಲಿ ಇದರ ಅಪ್ಡೇಟ್ಸ್ ಕೊಡ್ತೀನಿ. ಸೊ ಇದ್ರ ಬೇಬಿ ಸರ್ವೆ ಆಯಿತಾ ಇಲ್ಲ ಹೇಗಿದೆ ಅಂತ ನಾನು ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋದಲ್ಲಿ ಇದ್ರ ಬಗ್ಗೆ ನೋಡ್ತಾ ಹೋಗೋಣ. ಸೊ ಇದಿಷ್ಟು ಇವತ್ತಿನ ಅಪ್ಡೇಟ್ಸ್. ಸೊ ಇವತ್ತಿನ ವಿಡಿಯೋ ಬಂದು ಒಂದು ಐಸೋಪಾಡ್ಸ್ ಟೆರರಿಯಂ ಹೇಗೆ ಮಾಡೋದು ಅಂತ ಡೀಟೇಲ್ ಆಗಿ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಬನ್ನಿ ವಿಡಿಯೋ ಶುರು ಮಾಡೋಣ. ಈ ಟೆರರಿಯಂ ಮಾಡೋದಕ್ಕೆ ಸಬ್ಸ್ಟ್ರೇಟ್ಸ್ ಏನೆಲ್ಲ ಬೇಕಂತ ನೋಡ್ಬಿಡೋಣ ಆಯ್ತಾ. ಸೊ ಇದರಲ್ಲಿ ನೋಡ್ಬೋದು. ಸೊ ಈಚ್ ಸಬ್ಸ್ಟ್ರೇಟ್ಸ್ ನಾನು ಒಂದೊಂದು ಕಪ್ಪಲ್ಲಿ ಇಟ್ಟಿದ್ದೀನಿ. ಸೊ ಮೊದಲನೇದಾಗಿ ಒಂದು ಕಾರ್ಬನ್ ಆಯ್ತಾ. ಸೊ ಆ್ಯಕ್ಟಿವೇಟೆಡ್ ಕಾರ್ಬನ್. ಸೊ ನೀವು ಅಕ್ವೇರಿಯಂ ಶಾಪ್ಸಲ್ಲಿ ಕೇಳಿದ್ರೆ ಕೊಡ್ತಾರೆ. ಸೊ ಇದು ಬಂದ್ಬಿಟ್ಟು ಒಂದು ಕಾಲು ಭಾಗದಷ್ಟು ಆಯ್ತಾ, ಈ ಕಪ್ಪಲ್ಲಿ ಕಾಲು ಭಾಗ. ಸೊ ಇದು ಜಸ್ಟ್ ಮೆಷರ್ಮೆಂಟ್ಗೋಸ್ಕರ ತೋರಿಸೋದಕ್ಕೋಸ್ಕರ ತೊಗೊಂಡಿದ್ದು. ನಾನು ಹೇಗಂತ ದೊಡ್ಡ ಕಪ್ಪಲ್ಲಿ ತೊಗೊತೀನಿ. ಸೊ ಇದು ರೇಷಿಯೋ ಹಂಗೆ ಜಾಸ್ತಿ ಮಾಡ್ಕೊಳ್ಳಿ, ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಆಯ್ತಾ. ಸೊ ಇದೊಂದು ಕಾಲು ಭಾಗ. ಆ್ಯಂಡ್ ಇದು ಬಂದ್ಬಿಟ್ಟು ಕೋಕೋಪೀಟ್ ಆಯ್ತಾ. ಸೊ ಕೋಕೋಪೀಟ್ 1 ಪೋರ್ಷನು, ಸ್ಪ್ಯಾಗ್ನಮ್ ಮಾಸ್ ಇದು ಸ್ಪ್ಯಾಗ್ನಮ್ ಮಾಸ್ 2 ಪೋರ್ಷನು, ಆ್ಯಂಡ್ ಇದು ಅಕ್ವೇರಿಯಂ ಅಕ್ವಾಸ್ ಆಯಿಲ್. ಸೊ ಇದು ಬಂದ್ಬಿಟ್ಟು ಒಂದು ಸ್ವಲ್ಪ ಯೂಸ್ ಮಾಡಿ. ಸೊ ನಿಮ್ಮ ಹತ್ರ ಇದ್ರೆ ಯೂಸ್ ಮಾಡಿ, ಇಲ್ಲಾಂದರೆ ಪರವಾಗಿಲ್ಲ. ಸೊ ಬೇರೆ ಕೋಕೋಪೀಟು, ಸ್ಪ್ಯಾಗ್ನಮ್ ಮಾಸು, ವರ್ಮಿ ಕಂಪೋಸ್ಟ್. ಸೊ ಇದು 4 ಇದ್ರೂ ಸಾಕು. ಸೊ ಇದೆಲ್ಲ ಎಕ್ಸ್ಟ್ರಾ ನಾನು ತೊಗೊತಾ ಇದ್ದೀನಿ. ಸೊ ಇದು ಆ್ಯಕ್ಟಿವೇಟೆಡ್ ಕಾರ್ಬನ್ ಹಾಕಿದ್ರೆ ಏನಾಗುತ್ತೆ ಅಂದರೆ, ಸೊ ಇದರಲ್ಲಿ ನಿಮಗೆ ಫಂಗಸ್ ಫಾರ್ಮ್ ಆಗೋಕ್ಕೆ ಕಡಿಮೆ ಇರುತ್ತೆ. ಸೊ ಫಂಗಸ್ ಫಾರ್ಮ್ ಆಗೋಲ್ಲ. ಸೊ ಅದಕ್ಕೆ ಆ್ಯಕ್ಟಿವೇಟೆಡ್ ಕಾರ್ಬನ್ಸ್ ಯೂಸ್ ಮಾಡ್ತೀವಿ ಅಂತ. ಸೊ ಇಲ್ಲಿ ಇದು ಸ್ಯಾಂಡು, ಇದು ಬಂದ್ಬಿಟ್ಟು ವರ್ಮಿ ಕಂಪೋಸ್ಟು. ಸೊ ಇವಿಷ್ಟು ಮಿಕ್ಸ್ನ ನಾನು ಯೂಸ್ ಮಾಡಿ ಇವತ್ತಿನ ಟೆರರಿಯಂ ಸಬ್ಸ್ಟ್ರೇಟ್ಸ್ನ ಕ್ರಿಯೇಟ್ ಮಾಡ್ತೀನಿ. ಸೊ ಬನ್ನಿ ಅದು ಹೇಗೆ ಮಾಡೋದಂತ ನೋಡೋಣ.